ಲವ್ ಇಂಡಿಯಾ KC Singh here. ನಮಸ್ತೆ. ಇವತ್ತು ಐ ವಾಂಟ್ ಟು ಟಾಕ್ ಅಬೌಟ್ ಅವರ್ ನ್ಯಾಷನಲ್ ಫ್ಲಾಗ್. ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ, ಬಟ್ ಇನ್ ಫ್ಯಾಕ್ಟ್ ಇಂಪಾರ್ಟೆಂಟ್ ಫೀಚರ್ಸ್ನ ತಾವೆಲ್ಲ ತಿಳ್ಕೋಬೇಕಾಗಿರೋಂಥ ವಿಷಯ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಆ್ಯಂಡ್ ಯೂತ್. ಅವರ್ ನ್ಯಾಷನಲ್ ಫ್ಲಾಗ್ ಇಸ್ ಕಾಲ್ಡ್ ತಿರಂಗ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ತಿರಂಗಾಗಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ವಾಟ್ ಆರ್ ದಿ ಪಾಲಿಸಿ ಗೈಡ್ಲೈನ್ಸ್ and what are the different acts that governs the usage of our national flag. Prevention of insult to our National Honors Act 1971 ಅದಕ್ಕಿಂತ ಹಿಂದೆ emblems and names, prevention of improper use Act 1950 ಅಂತ ಅದು ಮೊದಲು. ಈಗ ಮತ್ತೆ 2002ರಲ್ಲಿ ಅದು ನವೀನ್ ಜಿಂದಾಲ್ MP ರಾವ್ ಅವರು ಕೇಸ್ ಹಾಕಿ 2008ರಲ್ಲಿ 2003ರಲ್ಲಿ ತೀರ್ಪು ಕೂಡ ಸಂಪೂರ್ಣ ತೀರ್ಪು ಬಂತು. ಆ ತೀರ್ಪಿನ ಮುಂಚೆ ಸುಪ್ರೀಂ ಕೋರ್ಟ್ ಗೇವ್ ಎ ಡೈರೆಕ್ಷನ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಡ್ರಾ ಸಮ್ ಗೈಡ್ಲೈನ್ಸ್, ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ಅಂತ. ಅವಾಗ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತ ಬಂತು. ಸೊ ಈಗ ಯಾವುದೇ ಒಂದು ಯೂಸೇಜಲ್ಲಿ ನಮಗೇನಾದರೂ ಡೌಟ್ಸ್ ಇದ್ರೆ, ಗೊಂದಲಗಳಿದ್ರೆ, ನಾವು ಮಾಡಬೇಕಾಗಿರೋದು ಯು ಹ್ಯಾವ್ ಟು ಗೋ ಟು ದಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಾವಿಷನ್ಸ್. ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಯಾವಾಗ ನಾವು ಹಾಯ್ಸ್ಟ್ ಮಾಡಬೇಕು, ಯಾವಾಗ ನಾವು ಬ್ರಿಂಗ್ ಡೌನ್, ವೆದರ್ ನೈಟಲ್ಲಿ ನಾವು ಹಾಯ್ಸ್ಟ್ ಮಾಡ್ಬೋದಾ ಮಾಡಬಾರ್ದಾ, ಏನದು, ಅದರ ವಿಷಯಗಳೆಲ್ಲ ಹೆಚ್ಚಾಗಿ ನಮಗೆ ಗೈಡ್ಲೈನ್ಸು ಪ್ಯಾರಾಗ್ರಾಫ್ 1 ಅಥವಾ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಫ್ ದಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಇದೆ. This will give you an exact picture on how to use our national flag. National flag na ನೀವು ಹಾಯ್ಸ್ಟ್ ಮಾಡೋದಾಗಲಿ, ಅನ್ಫರ್ಲ್ ಮಾಡೋದಾಗಲಿ, ಡಿಸ್ಪ್ಲೇ, ಈ ಥರ ಮೂರಿದೆ. ಯು ಹಾಯ್ಸ್ಟ್ ದಿ ಫ್ಲಾಗ್, ಯು ಅನ್ಫರ್ಲ್ ದಿ ಫ್ಲಾಗ್ ಆ್ಯಂಡ್ ಯು ಡಿಸ್ಪ್ಲೇ ದಿ ಫ್ಲಾಗ್. ಸೊ ಈ 3 ಥರದ್ದಿದೆ. ಆ ವಿಷಯನ ಡೀಟೇಲ್ ಆಗಿ ಇನ್ನೊಂದು ನಾನು ಹೇಳ್ತೀನಿ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕೆಲವರು ನನಗೆ ಪ್ರಶ್ನಿಸ್ತಾರೆ, ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಕೆಲವು ಕಡೆ ನನಗೆ ಅತಿಥಿಯಾಗಿ ಕರೆಯೋದಾದ್ರಲ್ಲಿ ನಾನು ಮಾತಾಡ್ತೀನಿ ವಿಷಯ ಸ್ವಲ್ಪ ಡೀಟೇಲ್ ಆಗಿ. ಮುಖ್ಯವಾಗಿ ಎಲ್ಲರಿಗೂ ಡೌಟ್ ಇರೋದು ಏನಂದರೆ, ವೆದರ್ ಆರ್ ವಿ ಟು ಹಾಯ್ಸ್ಟ್ ದ ಫ್ಲಾಗ್ ಡ್ಯೂರಿಂಗ್ ದ ಡೇ ಆ್ಯಂಡ್ ಬ್ರಿಂಗ್ ದ ಫ್ಲಾಗ್ ಡೌನ್ ಆ್ಯಂಡ್ ಬೈ ಈವ್ನಿಂಗ್ ಅಂತ ಕೆಲವರು ಪ್ರಶ್ನೆ. ಸನ್ಸೆಟ್ಗಿಂತ ಮುಂಚೆನೇ ಮಾಡಬೇಕಾ? ಹೌದು, ಆ ಯೂಸೇಜ್ ಆಫ್ ಫ್ಲಾಗ್ ಗವರ್ನಿಂಗ್ ರೂಲ್ಸ್ ಅಲ್ಲಿ ಕೂಡ ಹೇಳುತ್ತೆ, as far as possible before sunset you bring down the flag, and when you are hoisting the flag, hoist it in the morning hours. ಸೊ ನಾವೆಲ್ಲ ನೋಡಿರ್ಬೋದು, ಸ್ಕೂಲ್ಸ್, ಕಾಲೇಜಸ್ ಅಲ್ಲಿ, ಆಫೀಸ್ಗಳಲ್ಲೆಲ್ಲ 8:30ಗೆ ಹಾಯ್ಸ್ಟ್ ಮಾಡ್ತೀವಿ. ಆಮೇಲೆ 5:05 ನಾವು ಫ್ಲಾಗ್ನ ಮತ್ತೆ ಒಂದು ಫೈನಲ್ ಸೆಲ್ಯೂಟ್ ಕೊಟ್ಟು ಅದನ್ನ ಬ್ರಿಂಗ್ ಇಟ್ ಡೌನ್, ರಾಫಲ್ ಇಟ್ ಡೌನ್ ಅಂತ ಕೇಳಿದ್ದೀವಿ. ಸೊ ಇಷ್ಟೇ ಗೊತ್ತಿರೋದು ನಮಗೆ. ನಾವು ಬುಕ್ಕಲ್ಲೂ ಕೂಡ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಜ್ ಕೊಟ್ಟಿಲ್ಲ. ನಮ್ಮ ಸ್ಕೂಲ್ ಬುಕ್ಸಲ್ಲಿ, ಕಾಲೇಜ್ ಬುಕ್ಸಲ್ಲಿ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ. ಬಟ್ ಫ್ಲಾಗ್ ಇಶ್ಯೂ ತಗೊಂಡ್ರೆ ಯು ಕ್ಯಾನ್ ಗೋ ಥ್ರೂ ಸೋ ಮೆನಿ ರೆಫರೆನ್ಸ್ ಬುಕ್ಸು, ಮತ್ತು ಸೈಟೇಷನ್ಸ್, ಸ್ಪೋರ್ಟ್ಸ್ ಸೈಟೇಷನ್ಸ್ ಇದೆ, ಹೇಗೆ ಏನು ಎಲ್ಲಿ ಎಲ್ಲ ಇದೆ, ಭಾಳ ಇದೆ. ಆದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸು, ಎಸ್ಟಾಬ್ಲಿಷ್ಮೆಂಟ್ಸು ಸಂಪೂರ್ಣವಾಗಿ ಯಾರು ತಿಳ್ಕೊಂಡಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜಲ್ಲಿ ಏನು ಮಾಡ್ತಾರೆ, ಹಾಗೆ ಅವರು ಕೂಡ 8:30ಗೆ ಹಾಯ್ಸ್ಟ್ ಮಾಡಿಸ್ತಾರೆ, ಅದಕ್ಕೆ ಎಷ್ಟಿರ್ತಾರೆ, ಮತ್ತೆ ಒಂದು 5:05 ತಿಳಿಸ್ತಾರೆ. ಆದರೆ ದ ರೂಲ್ಸ್ ಯು ಕ್ಯಾನ್ ಹಾಯ್ಸ್ಟ್ ದ ಫ್ಲಾಗ್ ಎನಿ ಟೈಮ್. ಇಟ್ ಇಸ್ ಯುವರ್ ಫ್ಲಾಗ್, ಅವರ್ ಫ್ಲಾಗ್, ಇಂಡಿಯನ್ ಫ್ಲಾಗ್ ಅದು. ಸೊ ನಾವೆಲ್ಲರೂ ಪ್ರೀತಿಯಿಂದಲೇ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡೋದು. ಸೊ ಹಾಗಾಗಿ ನಿಮಗೆ ರಾತ್ರಿ ಮನಸ್ಸಾದರೆ ರಾತ್ರಿ ಮಿಡ್ನೈಟಲ್ಲೇ ನೀವು ಫ್ಲಾಗ್, ಇಂಡಿಪೆಂಡೆನ್ಸ್ ಡೇ ದಿನ ಯು ಕ್ಯಾನ್ ಹಾಯ್ಸ್ಟ್ ದಿ ಫ್ಲಾಗ್. ಮಿಡ್ನೈಟಲ್ಲೇ ನೀವು ಮಾಡಬೇಕು, ಮಾಡ್ಬೋದು. ಆದರೆ ಆ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಯು ಶುಡ್ ನಾಟ್ ಹಾಯ್ಸ್ಟ್ ದ ಫ್ಲಾಗ್ ಇನ್ ದಿ ಡಾರ್ಕ್ ಅಂಡ್ ಲೀವ್ ದ ಫ್ಲಾಗ್ ಇನ್ ದಿ ಡಾರ್ಕ್ ಅನ್ನೋದಿರುತ್ತೆ. ಅದು ಮಿಸ್ಕನ್ಸ್ಟ್ಯೂಡ್. ಇದು ತಪ್ಪಾಗಿ ತಿಳ್ಕೊಂಡು ಏನು ತಿಳ್ಕೊಂಡಿದ್ದಾರೆ, ನೈಟಲ್ಲೇ ನಾವು ಹಾಯ್ಸ್ಟ್ ಮಾಡೋಂಗಿಲ್ಲ, ಡೇ ಲೈಟಲ್ಲೇ ಹಾಯ್ಸ್ಟ್ ಮಾಡಬೇಕು, ಆ ಥರ ಏನೂ ಇಲ್ಲ. ನೀವು ನೋಡಿರ್ಬೋದು, ಈಗ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ಗಳ ಮೇಲೆ ಮತ್ತು ಸೆಂಟ್ರಲ್ ಬ್ಯಾಂಕ್ಸು, ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಕೆಲವು ಕಡೆ 24 hours ಇರುತ್ತೆ. 24/7 into 365 days ಕೂಡ ಫ್ಲಾಗ್ ರಾತ್ರಿನೂ ಇರುತ್ತೆ. ಆದರೆ ಯು ಶುಡ್ ಹ್ಯಾವ್ ಅಬ್ಸರ್ವ್, ಅಲ್ಲಿ ವೆಲ್ ಇಲ್ಯುಮಿನೇಟೆಡ್ ಲೈಟ್ಸ್ ಎಲ್ಲ ಕಡೆ ಹಾಕಿದ್ದಾರೆ. ಹಾಗಾಗಿ ದ ಫ್ಲಾಗ್ ಕ್ಯಾನ್ ಬಿ ಹಾಯ್ಸ್ಟೆಡ್ ಬಟ್ ನಾಟ್ ಇನ್ ದ ಡಾರ್ಕ್. ಇಟ್ ಶುಡ್ ಬಿ ವೆಲ್ ಇಲ್ಯುಮಿನೇಟೆಡ್ ಆನ್ ಆಲ್ ಸೈಡ್ಸ್ ಅನ್ನೋದು ಒಂದು. ಸೊ ಇದನ್ನ ನೀವು ಗಮನದಲ್ಲಿ. ಆಮೇಲೆ ಈ 3 ಆಕ್ಟ್ಸ್ ಯಾವ್ದು ಹೇಳಿದೆ ನಾನು, ಫ್ಲಾಗ್ ಕೋಡ್ ಆಫ್
India 2002 ಅಲ್ಲಿ ಇದು ನಾಟ್ ಅನ್ ಆಕ್ಟ್, ಪಾಲಿಸಿ ಗೈಡ್ಲೈನ್ಸ್, ಇದು ಡೈರೆಕ್ಟಿವ್ ಪಾಲಿಸಿ ಒಂದು ಆಫ್ ದಿ ಫ್ಲಾಗ್. ಅಂದರೆ ಕಾನ್ಸ್ಟಿಟ್ಯೂಷನ್ ಫ್ಲಾಗ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ರಿವೈಸ್ ಮಾಡಿ ಹೌ ಟು ಯೂಸ್ ದಿ ನ್ಯಾಷನಲ್ ಫ್ಲಾಗ್, ಅದು ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಅಂತ ನಾವು ತಗೊಳ್ಬೋದು. ಅದಕ್ಕಿಂತ ಹಿಂದೆ ಕಾನೂನು ಮಾಡಿರೋದ್ರಲ್ಲಿ ಎರಡಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಅಂಡ್ ಪ್ರಿವೆನ್ಷನ್ ಫ್ರಮ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ಅಂತ ಒಂದಿದೆ, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆಕ್ಟ್ 1971 ಅಂತ ಕೂಡ ಇದೆ. ಇದನ್ನೆಲ್ಲ ನೀವು ರೆಫರ್ ಮಾಡಿ. ಅಂಡ್ ಆಲ್ಸೋ ರಿಮೆಂಬರ್ ದಟ್ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಯೂಸಿಂಗ್ ದ ಫ್ಲಾಗ್. ಬೈ ಡಿಸ್ಪ್ಲೇಯಿಂಗ್ ದ ಫ್ಲಾಗ್, ಇಂಡೋರ್ ಅಲ್ಲಿ ಡಿಸ್ಪ್ಲೇ ಮಾಡಿ ಒಂದು ಕಾರ್ಯಕ್ರಮ ಮಾಡ್ತೀರಾ. ಅನ್ಫರ್ಲಿಂಗ್ ದ ಫ್ಲಾಗ್ ಅಂದ್ರೆ ನೀವು ಮೊದಲೇ ಕ್ಲೀನ್ ಆಗಿ ಒಳಗೆ ಒಂದು ಹೂಗಳೆಲ್ಲ ಹಾಕಿ ಬಹಳ ಚೆನ್ನಾಗಿ ಮೇಲೆ ತಗೊಂಡೋಗಿರ್ತೀರ. ಅಂಡ್ ದೇ ವಿಲ್ ಓನ್ಲಿ ಓಪನ್ ದಿ ಫ್ಲಾಗ್, ಓಪನ್ ಅಪ್ ದಿ ಫ್ಲಾಗ್, ದಟ್ ಇಸ್ ಯು ಆರ್ ಅನ್ಫರ್ಲಿಂಗ್ ದ ಫ್ಲಾಗ್. ಅದು ಮತ್ತೆ ಇನ್ನೊಂದು ಬಂದು ಹಾಸ್ಟಿಂಗ್ ದ ಫ್ಲಾಗ್. ಯು ವಿಲ್ ರೈಸ್ ದ ಫ್ಲಾಗ್ ರೈಟ್ ಫ್ರಮ್ ದಿ ಬಾಟಮ್, ಟೇಕ್ ದ ಫ್ಲಾಗ್ ಅಪ್ ಅಂಡ್ ದೆನ್ ಯು ಹಾಸ್ಟ್. ಸೊ ಈ ತರ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಯೂಸೇಜ್ ಆಫ್ ಫ್ಲಾಗ್. ಸೊ ಇದು ಒಂದು ವಿಷಯ. ಸೊ ಹಾಗಾಗಿ ಈ ಫ್ಲಾಗ್ ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಂದ್ರೆ ವಿ ಶುಡ್ ಗೋ ಬೈ ದಿ ಪ್ರಾವಿಷನ್ಸ್ ಅಂಡ್ ಸೈಟೇಷನ್ಸ್ ಅಂಡ್ ದಿ ಡೈರೆಕ್ಷನ್ಸ್. ಇಷ್ಟು ನೀವು ತಿಳ್ಕೊಂಡ್ರೆ ಬಹಳ ಸೂಕ್ತ ಅಂತ ತಿಳ್ಕೊಳ್ತೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಮಸ್ಕಾರ.